ನಮಸ್ಕಾರ ಸ್ನೇಹಿತರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆ, ಅದರ ಮೇಲೆ ಅರ್ನಿಂಗ್ ಕೂಡ ಈಗ ಸ್ಟಾರ್ಟ್ ಆಗಿದೆ. ಈಗ ಐ ಡಿ ವೆರಿಫಿಕೇಶನ್ ಕೂಡ ಮಾಡಿದ್ದೀರಾ. ನೀವು ಐ ಡಿ ವೆರಿಫಿಕೇಶನ್ ಮಾಡಿದ್ಮೇಲೆ ಪಿನ್ ಬರೋದು ಇರುತ್ತೆ, ಅದ್ರ ಮೇಲೆ ಕೂಡ ಬಂದಿದೆ. ಮೇಲಲ್ಲಿ ಪಿನ್ ಬೈ ಪೋಸ್ಟ್ ನೀವು ಕೊಟ್ಟಿರೋ ಅಡ್ರೆಸ್ಗೆ 2-3 ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ರು ಆ ಬಂದಿರೋ ಮೇಲಲ್ಲಿ. ಆದರೆ ಸುಮಾರು 1.5 ತಿಂಗಳಾಗ್ಲಿಕ್ಕೆ ಬಂತು, ಪಿನ್ ನಮಗೆ ರಿಸೀವ್ ಆಗಿಲ್ಲ, ನಮ್ಮ ಕೈ ಸೇರಿಲ್ಲ. ನಮ್ಮ ಹತ್ತಿರದ ಪೋಸ್ಟಲ್ಲಿ ಕೇಳಿದರೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಮುಂದೆ ಏನು ಮಾಡಬೇಕು, ಹೇಗೆ ಪಿನ್ ಮತ್ತೆ ರೀಸೆಂಡ್ ಮಾಡೋದು, ಇದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋ ಮುನ್ನ ನಿಮಗೂ ಕೂಡ ಆಡ್ಸೆನ್ಸ್ ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ಅದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೇನೆ. ಆದರೂ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಇದು ಪೇಡ್ ಸರ್ವಿಸ್ ಇದೆ, ಫ್ರೀ ಎಲ್ಲ, ಚಾರ್ಜ್ ಪೇ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ಕೋಬಹುದು. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ ತಗೊಳ್ಳಿ, ನಮ್ಮನ್ನು ಸಂಪರ್ಕಿಸಿ. ಬಟ್ ಇದು ಪೇಡ್ ಸರ್ವಿಸ್ ಇದೆ, ನೆನ್ಪಿಟ್ಕೊಳ್ಳಿ. ಪಿನ್ ಬಂದಿಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಕ್ರೋಮಲ್ಲಿ ಹೋಗಿ ಸ್ನೇಹಿತರೆ, ಅಲ್ಲಿ ಆಡ್ಸೆನ್ಸ್ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ಆಡ್ಸೆನ್ಸ್ ಓಪನ್ ಮಾಡ್ಕೊಳ್ಳಿ. ಈಗ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ವೆರಿಫಿಕೇಶನ್ ಚೆಕ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ವೆರಿಫೈ ಯುವರ್ ಐಡೆಂಟಿಟಿಯಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಆಗಿಲ್ಲ, ನೀಡ್ಸ್ ಅಟೆನ್ಷನ್ ಅಂತ ಬರ್ತಿದೆ. ಇಲ್ಲಿ ಪಿನ್ ಪೋಸ್ಟ್ ಮಾಡಿದ್ದು ಡೇಟ್ ಕೂಡ ಇದೆ, ಏಪ್ರಿಲ್ 22, 2026. ಆದರೆ ಪಿನ್ ಬಂದೇ ಇಲ್ಲ. ಕಾರಣ ಏನು ಅಂದರೆ ಅಡ್ರೆಸ್ ಸರಿ ಇಲ್ಲ, ಹಾಗೆ ಅಡ್ರೆಸ್ ಅಲ್ಲಿ ಫೋನ್ ನಂಬರ್ ಇಲ್ಲ, ಇದರಿಂದ ಪಿನ್ ರೀಚ್ ಆಗ್ತಿಲ್ಲ. ಸೊ ಈಗ ಮತ್ತೆ ರೀಸೆಂಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಪಿನ್ ನಾವು ತರಿಸ್ಕೋಬಹುದು. ಆದರೆ ರೀಸೆಂಟ್ ಪಿನ್ ಮಾಡೋ ಮುನ್ನ ಅಡ್ರೆಸ್ ಸ್ವಲ್ಪ ಸರಿ ಮಾಡಿಕೊಂಡು ನಮ್ಮ ಒಂದು ಫೋನ್ ನಂಬರ್ ಅದರಲ್ಲಿ ಆಡ್ ಮಾಡಬೇಕು. ಒಂದಿದ್ರೆ 1, 2 ಇದ್ರೆ 2. ಇದರಿಂದ ನಮ್ಮ ಪಿನ್ ಏನಿದೆ ಅದು ನಮ್ಮ ಕೈ ಸೇರುತ್ತೆ. ಸೊ ಅದಕ್ಕೆ ಅಡ್ರೆಸ್ ಸರಿ ಮಾಡಿ ಫೋನ್ ನಂಬರ್ ಹೇಗೆ ಹಾಕಬೇಕು ನೋಡೋಣ ಬನ್ನಿ. ಸೊ ಮೊದಲು ನೀವು ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಪೇಮೆಂಟ್ಸ್ ಇನ್ಫೋ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಇಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಡ್ರೆಸ್ ಸರಿ ಮಾಡಿ, ಆಮೇಲೆ ಅಡ್ರೆಸ್ ಲೈನ್ 2 ಅಲ್ಲಿ ನಿಮ್ಮ ಚಾಲ್ತಿಯಲ್ಲಿರುವ ಫೋನ್ ನಂಬರ್ ಹಾಕಿ. ಇದೆಲ್ಲ ಮಾಡಿಕೊಂಡು ಸೇವ್ ಮಾಡಿ ಸ್ನೇಹಿತರೆ. ವೆರಿಫಿಕೇಶನ್ ಚೆಕ್ ಅಲ್ಲಿ ಹೋಗಿ ರೀಸೆಂಟ್ ಪಿನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ರೀಸೆಂಡ್ ಮಾಡ್ಕೊಳ್ಳಿ. 2-3 ವಾರದ ಒಳಗಡೆ ನಿಮ್ಮ ಪಿನ್ ನಿಮ್ಮ ಕೈ ಸೇರುತ್ತೆ. ಇಷ್ಟು ಮಾಡಿದರೆ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ಯೂಟ್ಯೂಬ್ ಟಿಪ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.